ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕಡಲೆ ಹಿಟ್ಟಿನಿಂದ ಮಾಡ್ತಕ್ಕಂತಹ ಕೋಡ್ಬಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಹಾಗೆ 1.5 ಟೀ ಸ್ಪೂನ್ ಆಗೋಷ್ಟು ಅಚ್ಕರದ ಪುಡಿ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಪ್ಪು ಎಳ್ಳು, ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವೈನನ್ನ ಸ್ವಲ್ಪ ಕ್ರಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸಣ್ಣದಾಗಿ ಹೆಚ್ಚಿರುವಂತಹ ಕರ್ಬೇವು ಸೊಪ್ಪು, ಹಾಗೇನೆ 1/4 ಟೀ ಸ್ಪೂನ್ ಆಗೋಷ್ಟು ಇಂಗು, ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಕೂಡ ಹಾಕಿದ್ದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆ ಕೂಡ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೋಡಿ, ಕೈಯಿಂದ ಹಿಡಿದ್ರೆ ಈ ತರ ಶೇಪ್ ಫಾರ್ಮ್ ಆಗಬೇಕು. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇವಾಗ ಸ್ವಲ್ಪನೇ ತಣ್ಣೀರನ್ನ ಹಾಕೊಳ್ತಾ ಇದನ್ನ ಕೋಡ್ಬಳೆ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕಾಗುತ್ತೆ. ತುಂಬಾ ಗಟ್ಟಿಯಾಗೂ ಕಲಿಸಬಾರ್ದು, ತುಂಬಾ ತೆಳುವಾಗೂ ಕಲಿಸಬಾರ್ದು. ಈ ಒಂದು ಹದಕ್ಕೆ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ತಗೊಂಡು ಚಪಾತಿ ಹಿಟ್ಟಿನ ಮಣೆ ಮೇಲೆ ನಾವು ಕೋಡ್ಬಳೆಗಳನ್ನ ಸುತ್ಕೋಬೇಕಾಗುತ್ತೆ. ಎಲ್ಲಾ ಕೋಡ್ಬಳೆಗಳು ಕೂಡ ಈಕ್ವಲ್ ಸೈಜ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಕೋಡ್ಬಳೆನ ಈ ತರ ಸುತ್ತಿದ್ಮೇಲೆ ತೋರ್ಬೆರಳಿಗೆ ಇದನ್ನ ಸುತ್ತಕೊಂಡು ಈ ತರ ಸೀಲ್ ಮಾಡ್ಕೊಂಡ್ರೆ ಎಲ್ಲಾ ಕೋಡ್ಬಳೆಗಳು ಕೂಡ ಒಂದೇ ಈಕ್ವಲ್ ಸೈಜ್ ಅಲ್ಲಿ ಬರುತ್ತೆ. ಅಥವಾ ನೀವು ಯಾವುದೇ ಸೈಜ್ ಅಲ್ಲಿ ಕೂಡ ಮಾಡ್ಕೋಬಹುದು. ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಎಲ್ಲಾ ಕೋಡ್ಬಳೆಗಳನ್ನು ಹಾಕಿ ಎರಡೂ ಸೈಡು ಕೂಡ ಫ್ಲಿಪ್ ಮಾಡ್ತಾ ಕ್ರಿಸ್ಪ್ ಆಗೋವರೆಗೂ ಕೂಡ ಬೇಯಿಸಿ ತೆಗೆದ್ರೆ ರುಚಿಯಾದಂತಹ ಅಷ್ಟೇ ಕ್ರಿಸ್ಪ್ ಆದಂತಹ ಕೋಡ್ಬಳೆ ರೆಡಿ. ಥ್ಯಾಂಕ್ ಯು.